ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಗವಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ. ಓಂ ಕ್ಷೇತ್ರೇಶೇ ನಮಃ, ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ. ಓಂ ಭುವನೇಶ್ವರಿ ನಮಃ, ಲಲಿತಾ ರಾಜರಾಜೇಶ್ವರಿ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಆಷಾಢ ಮಾಸದ ಶುಕ್ರವಾರ ದೇವಿಯ ವಿಶೇಷವಾಗಿರತಕ್ಕಂಥ ವಾರ. ಶುಕ್ರವಾರ ಮತ್ತು ಮಂಗಳವಾರಗಳಲ್ಲಿ ದೇವಿಯ ಆ ಪ್ರಸನ್ನತೆ, ಭಗವತಿಯ ಆರಾಧನೆ, ಸರ್ವಮಂಗಳೆಯ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೂ, ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸಲಿಕ್ಕೂ ಹಾಗೂ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೂ ಸಹಿತ ಆಷಾಢ ಶುಕ್ರವಾರ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಡಿ ಶುಕ್ರವಾರ ಅಂತಲೂ ಆಷಾಢದ ಶುಕ್ರವಾರ ಅಂತಲೂ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಮಹಾನಕ್ಷತ್ರ ಇವತ್ತು ಮಹಾನಕ್ಷತ್ರವಾದ್ದರಿಂದ ಈ ಒಂದು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಜೊತೆಗೆ ಆಡಿ ಶುಕ್ರವಾರ ಎಂಬತಕ್ಕಂಥದ್ದು ಇಷ್ಟೆಲ್ಲ ವಿಶೇಷತೆ ಇರತಕ್ಕಂಥ ಈ ಶುಕ್ರವಾರ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ದೇವಿಯನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು. ಅಮ್ಮ ಎಂಬತಕ್ಕಂಥ ಪದ ಅದ್ಭುತವಾಗಿರ್ತಕ್ಕಂಥದ್ದು. ಜನ್ಮದಾತೆ, ಜನ್ಮವನ್ನು ಕೊಡ್ತಕ್ಕಂಥ ತಾಯಿ ಒಬ್ಬಳಾದರೆ ಆ ತಾಯಿ ಹೆಸರಲ್ಲೇ ಅಮ್ಮ ಅಂದಾಗ ಅವಳ ಮುಖಾಂತರ ಈ ಸೃಷ್ಟಿಯಲ್ಲಿರ್ತಕ್ಕಂಥ ದೇವತೆಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಆಷಾಢ ಶುಕ್ರವಾರ ಅಂದರೆ ಅದು ತಪ್ಪಾಗಲಾರದು. ಈ ಶುಭ ಶುಕ್ರವಾರದಂದು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಾಸ್ತುಗೃಹಗಳ ಮುಂಭಾಗದಲ್ಲಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ ಮನೆಯಲ್ಲಿ ಒಂದಷ್ಟು ಹಬ್ಬದ ಅಡಿಗೆಯನ್ನು ಮಾಡಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಿಹಿ ಪದಾರ್ಥ ಖಾದ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು. ಜೊತೆಗೆ ಭಗವತಿಗೆ ಒಂದಿಷ್ಟು ಹೆಸರುಬೇಳೆ, ಪಾನಕ, ಒಂದಿಷ್ಟು ಸಜ್ಜಿಗೆ ಇಂಥದ್ದನ್ನು ನೈವೇದ್ಯ ಮಾಡಿದ ನಂತರ ಅದರಲ್ಲೂ ಗುಡಾನ್ನ ಪ್ರೀತ್ಯೆ ನಮಃ ಅಂತ ಹೇಳ್ತಾರೆ. ಅಂದರೆ ಗುಡಾನ್ನ ಅಂದರೆ ಬೆಲ್ಲದನ್ನು ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡತಕ್ಕಂಥದ್ದು. ಜೊತೆಗೆ ಕೇಸರಿ ಮತ್ತು ಹಾಲನ್ನು, ಗೋಕ್ಷೀರವನ್ನು ಭಗವತಿಗೆ ನೈವೇದ್ಯ ಮಾಡತಕ್ಕಂಥದ್ದು. ಇದೆಲ್ಲವನ್ನು ಮಾಡಿ 2 ವಿಳೆದೆಲೆ ಅಡಿಕೆಯನ್ನಿಟ್ಟು ತಾಂಬೂಲವನ್ನು ಸಮರ್ಪಣೆ ಮಾಡತಕ್ಕಂಥದ್ದು. ಇದಾದ ನಂತರ ಬರ್ತಕ್ಕಂಥ ಸುಮಂಗಲೆಯರಿಗೆ, ತಾಯಂದಿರ ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಜೊತೆಗೆ ತಾಯಿ ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ರಾಜ್ಯದ ಹೊರ ರಾಜ್ಯದ ಇವತ್ತು ಸಾಕಷ್ಟು ಭಾಗಗಳಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು, ಅದರಲ್ಲೂ ತೀರ್ಥಕ್ಷೇತ್ರಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಶಕ್ತಿಪೀಠಗಳು, ಅಂತಹ ಶಕ್ತಿಪೀಠಗಳಲ್ಲೂ ಭಗವತಿಯ ನಾಮಾರ್ಚನೆ, ಅರ್ಚನೆ, ಸಂಕಲ್ಪ, ಅಲಂಕಾರ, ದೇವಾಲಯದ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ನೋಡಲಿಕ್ಕೆ 2 ಕಣ್ಗಳು ಸಾಲದು. ಮನೆತನ ಒಂದು ಸಂಸಾರದ ಕಣ್ಣು ಒಂದು ಹೆಣ್ಣು. ಆ ಹೆಣ್ಣು ಮಕ್ಕಳು ಶಾಸ್ತ್ರಬದ್ಧವಾದಂಥ ಅನುಷ್ಠಾನವನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ತಾವು ಮಾಡ್ತಿರೋ ಅಷ್ಟು ಶೀಘ್ರವಾಗಿ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯತನವನ್ನು ದೂರ ಮಾಡಿಕೊಂಡು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ ಸಕಲ ವಿಧವಾದಂಥ ಸಂಪತ್ತುಗಳನ್ನು ಸಹಿತ ಸಿದ್ಧಿಸಿಕೊಳ್ಳುವುದಕ್ಕೋಸ್ಕರನೇ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಅರ್ಥಪೂರ್ಣವಾಗಿ ನಡೆಯುತ್ತೆ. ಪೂಜಾನುಷ್ಠಾನ ಶಾಸ್ತ್ರಬದ್ಧವಾಗಿ ಬೆಳಗಿನ ಸೂರ್ಯೋದಯ, ಬ್ರಾಹ್ಮಿ ಮುಹೂರ್ತ ಬಹಳ ಉತ್ತಮ. ಆದರೆ ಹೆಣ್ಣು ಮಕ್ಕಳು ಅಷ್ಟೊತ್ತಿಗೆ ಸಿದ್ಧತೆ ಮಾಡಿಕೊಳ್ಳೋದು ಬಹಳ ಕಷ್ಟ. ಯಾಕೆಂದರೆ ವಾಸ್ತು ಶುದ್ಧಿ ಆಗಬೇಕು, ಮನೆಯೆಲ್ಲ ಶುದ್ಧಿ ಆಗಬೇಕು. ಇದಕ್ಕಾಗಿ ರಾತ್ರಿಯಿಂದಲೇ ಮನೆ ವಾಸ್ತು ಶುದ್ಧಿ ಮಾಡ್ತಕ್ಕಂಥವ್ರಿದ್ದಾರೆ. ದೊಡ್ಡದಾದಂಥ ಮನೆ ಇರ್ತಕ್ಕಂಥವ್ರು ಈ ಪ್ರಯೋಗವನ್ನು ಮಾಡ್ಬೋದು. ಅಂಗೈಯಗಲ ಮನೆ ಇಟ್ಕೊಂಡು ಎಲ್ಲ ಅಲ್ಲೇ ಸಂಸಾರ ಆಗಬೇಕಾದ್ರೆ ಅವರು ಎದ್ದು ಶುದ್ಧಿ ಮಾಡುವಂಥದ್ದು ಬಹಳ ಕಷ್ಟ. ಅದಕ್ಕಾಗಿ ಶುಭ ಬ್ರಾಹ್ಮಿ ಮುಹೂರ್ತ ಆದರೂ ಪರವಾಗಿಲ್ಲ, ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ ಆದರೂ ಪರವಾಗಿಲ್ಲ, ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನ ಆದರೂ ಪರವಾಗಿಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ತಾಯಿ ಮಹಾಲಕ್ಷ್ಮಿ ಆರಾಧನೆಗೆ ಇಂಥದ್ದೇ ಮುಹೂರ್ತ ಹೀಗೆ ಮಾಡಿ ಅನ್ನೋದಕ್ಕಿಂತ ಶ್ರದ್ಧಾಭಕ್ತಿಯಾಗಿ ಮಾಡಿ ಶ್ರದ್ಧೆಯಿಂದ ಆಚರಣೆ ಮಾಡುವಂಥ ಅನುಷ್ಠಾನಕ್ಕೆ ಶೀಘ್ರ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ನಾವು ಪೂಜೆ ಮಾಡಿದ್ರೂ ಸಹಿತ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಕರೆಕ್ಟಾಗಿ ಅರ್ಥೈಸ್ಕೊಂಡೇ ಮಾಡಬೇಕು. ಆದರೆ ವಾಸ್ತುಶುದ್ಧಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆ ಬಾಗಿಲು ಸಹಿತ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮಾವಿನ ಸೊಪ್ಪು ತೋರಣ ಕಟ್ಟಿ ಬಾಳೆಕಂದು ಹೂವಿನ ಅಲಂಕಾರ ವಾಸ್ತು ಶುದ್ಧಿ ಆದ್ರೇ ಆ ಮನೆತನ ಚೆನ್ನಾಗಿರ್ತಕ್ಕಂಥದ್ದು. ಜನಗಳ ಕಲ್ಪನೆ ಒಂದೊಂದು ಕಡೆ ಒಂದೊಂದು ತರಹ ಹೇಳ್ತಾರೆ.
ಅದಕ್ಕೆ ದೇಶಾಚಾರ ಪದ್ಧತಿ ಅಂತ ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಮನೆಯ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಕಸವನ್ನು, ಶರೀಕಸವನ್ನು ಆಚೆ ತೆಗೆದು ಆಚೆ ಕಳಿಸಬೇಕು. ಅಲ್ಲಿಂದ ಆಚೆಗೆ ವಾಸ್ತು ಪೂಜೆ ಅಚ್ಚುಕಟ್ಟಾಗಿ ಆಗುವಂಥದ್ದು. ಇದರಲ್ಲಿ ವಿಭಿನ್ನತೆಗಳನ್ನು ಮಾಡ್ತಾ ಬಂದರೆ, ಇದರಲ್ಲಿ ಅಚಾತುರ್ಯಗಳನ್ನು ಕಂಡ್ರೆ ಖಂಡಿತ ಅದು ಶ್ರೇಯಸ್ಸಲ್ಲ. ಹಾಗಾಗಿ ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಶುದ್ಧಿಯಿಂದಲೇ ಆಗಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು, ಬಡತನವೋ ಸಿರಿತನವೋ ಆತ ಕೊಟ್ಟಂಥದ್ರಲ್ಲಿ ತಾಯಿಯ ನಮಗೆ ಕೊಟ್ಟಂತಹ ಒಂದು ಸ್ಥಿತಿಗತಿಗಳನ್ನು ಅದನ್ನು ಅರ್ತು ಅದರಲ್ಲೇ ನಾವು ಅನುಷ್ಠಾನವನ್ನು ಮಾಡಿ ತಾಯಿಯನ್ನು ತೃಪ್ತಿಪಡಿಸೋದ್ರಲ್ಲಿ. ಯಾಕೆಂದರೆ ಸಾಲ ಮಾಡಿ ತುಪ್ಪದನ್ನು ತಿಂತಕ್ಕಂಥದ್ದು ಇವತ್ತಿಗೆ. ನಾಳೆ ಸಾಲ ಕೊಟ್ಟಂಥ ಅವ್ರ ಮನೆ ಬಾಗಿಲಿಗೆ ಬಂದು ನಿಂತಾಗ ಅದರಷ್ಟು ಸಂಕಷ್ಟ, ಕಷ್ಟದ ದಿನಗಳು ಮತ್ತೊಂದಲ್ಲ. ಹಾಗಾಗಿ ಸಾಲ ಸೋಲ ಮಾಡಿ ಪೂಜಾನುಷ್ಠಾನ ಮಾಡತಕ್ಕಂಥದ್ದು, ಸಾಲ ಮಾಡಿ ವಿಶೇಷವಾಗಿ ವೈಭವೀಕರಿಸ್ತಕ್ಕಂಥದ್ದು ಇದ್ಯಾವುದೂ ಸಮಂಜಸವಲ್ಲ. ಶಾಸ್ತ್ರಬದ್ಧವಾದಂಥ ಅನುಷ್ಠಾನ, ಸುಂದರವಾದಂತಹ ಪ್ರಕೃತಿ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ಫಲಪುಷ್ಪಗಳು, ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ, ಗರಿಕೆ, ಪತ್ತರೆಗಳು, ಹೂವು, ಹಣ್ಣು ಇಂಥದ್ದನ್ನು ಯಥಾಶಕ್ತಿಯಾಗಿ ಆಡಂಬರವಾಗಿ ಅಷ್ಟೆಲ್ಲ ಮಾಡಬೇಕು ಅಂತಿಲ್ಲ. ಇನ್ನು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಭಗವತಿ ನಿಮಗೇನು ಕೊಟ್ಟಿದ್ದಾಳೋ ಅದನ್ನು ಮಾಡಿ. ಪಕ್ಕದ ಮನೆಯವರು ಒಳ್ಳೆ ನೆಕ್ಲೆಸ್ ಹಾಕಿದ್ದಾರೆ, ಒಂದು ವಿಶೇಷವಾಗಿರ್ತಕ್ಕಂಥ ಬಂಗಾರದ ಹಸ್ತವನ್ನು ಮಾಡಿಸಿದ್ದಾರೆ ಅಂದರೆ ಅವರಿಗೆ ಅದಿದೆ ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ಯಥಾಶಕ್ತಿ ಒಂದು ಪೂರ್ಣ ಫಲ, ಒಂದು ಕಳಶ, ಒಂದು ಪೂರ್ಣ ಫಲ, ಅದರೊಳಗೆ ಮಾವಿನ ಸೊಪ್ಪು, ಅದರೊಳಗಿರ್ತಕ್ಕಂಥ ಶುದ್ಧೋದಕ ಅಥವಾ ಒಂದಿಷ್ಟು ದವಸ ಧಾನ್ಯಗಳು, ಇದನ್ನು ಹಾಕಿ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ನಾವು ಪ್ರಾರಂಭಿಸಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ಸಾಕ್ಷಾತ್ ಮಹಾಲಕ್ಷ್ಮಿ ಆ ಸ್ಥಾನಕ್ಕೆ ಬರ್ತಾಳೆ. ಕಳಶದಲ್ಲಿ ಲಕ್ಷ್ಮೀನಾರಾಯಣರ ಆವಾಹನೆ ಆಗಬೇಕು. ಹಾಗೆ ಮಹಾಲಕ್ಷ್ಮಿ ಆವಾಹನೆ ಆದರಂತ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆ. ಹಾಗೆ ಕಳಶಕ್ಕೆ ಅಲಂಕಾರ, ಶಾಸ್ತ್ರದಲ್ಲಿ ಕಳಶಕ್ಕೆ ಅಲಂಕಾರ ಎಂಬತಕ್ಕಂಥದ್ದು ವೇದ ಮಂತ್ರಗಳಲ್ಲೂ ಇದೆ. ಹಾಗೆ ಕಳಶಕ್ಕೆ ಅಲಂಕಾರ ಮಾಡುವಂತಹ ಪದ್ಧತಿ, ಒಂದಷ್ಟು ಜನ ಸೀರೆಯನ್ನು ಉಡಿಸ್ತಾರೆ, ಒಂದಷ್ಟು ಜನ ಪುಷ್ಪಗಳಿಂದ ಅಲಂಕಾರ ಮಾಡ್ತಾರೆ, ಒಂದಷ್ಟು ಜನ ವಿಶೇಷವಾಗಿರ್ತಕ್ಕಂಥ ಶುದ್ಧೋದಕವನ್ನು ಹಾಕ್ತಾರೆ, ಮತ್ತಷ್ಟು ಜನ ಧಾನ್ಯಗಳನ್ನು ಹಾಕ್ತಾರೆ. ಏನೇ ಆದರೂ ಶುದ್ಧೋದಕದಿಂದ ತಾಯಿಗೆ ಅಭಿಷೇಕ, ಪೂಜೆ, ಅನುಷ್ಠಾನ, ವಿಶೇಷವಾದಂತಹ ಪ್ರಾರ್ಥನೆ ಇದೆಲ್ಲ ಸಲ್ಲಿಸೋದ್ರಿಂದ ತಾಯಿ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಸಂಪನ್ನಳಾಗ್ತಾಳೆ, ಆಶೀರ್ವದಿಸ್ತಾಳೆ. ತಾಯಿಗೆ ವಿಶೇಷವಾಗಿರ್ತಕ್ಕಂಥದ್ದು ಗೋಕ್ಷೀರ, ಹಾಲು, ಹಾಲಿನಿಂದ ಮೊಸರು, ಮೊಸರಿನಿಂದ ತುಪ್ಪ, ಇನ್ನು ಜೇನುತುಪ್ಪ, ಸಕ್ಕರೆ ಎಲ್ಲವೂ ವಿಶೇಷವೇ. ಅದಕ್ಕಾಗೇ ಗೋಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಗೋವಲ್ಲಿ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಅಂತಹ ಗೋವಿನ ಸಂಪತ್ತಿನಿಂದ ವಿಶೇಷವಾಗಿ ತಾಯಿನ ಆರಾಧನೆ ಮಾಡ್ತಕ್ಕಂಥದ್ದು. ತಾಯಿಯ ಆರಾಧನಾ ಸಮಯದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಹಿರಿಯರು ತಾಯಂದರು ಅವರಷ್ಟೇ ಅಲ್ಲ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ಸಹಿತ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ದೇವಿಗೆ ಕಳಶಸ್ಥಾಪನೆ ಆದ ನಂತರ ಗಣಪತಿ ಕಳಶಸ್ಥಾಪನೆ ಅದಾದ ನಂತರ ಅಭಿಷೇಕ, ವಸ್ತ್ರಗಳಿಂದ ಅಲಂಕಾರ, ಹಾಗೆ ಪುಷ್ಪ, ನಾಮಾರ್ಚನೆ, ಹೀಗೆ ಒಂದೊಂದು ಸಹಿತ ವಿಧಿವಿಧಾನವಾಗಿ ವ್ಯವಸ್ಥೆ ಮಾಡಬೇಕು. ಆದರೆ ತಾಯಿಯ ಆಸ್ಥಾನದಲ್ಲಿ ಪೂಜೆಗಾಗಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ವಸ್ತ್ರ, ಗಂಗಚಂದ್ರ, ಅಕ್ಷತೆ, ಬಿಡಿ ಹೂಗಳಲ್ಲಿ ನಿಮ್ಮ ಶಕ್ತ್ಯಾನುಸಾರ ಹೂಗಳನ್ನು ತಂದು, ಅದರಲ್ಲೂ ಕಮಲ ಪುಷ್ಪ ಕಂಪಲ್ಸರಿ ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಎಂತಹ ಬಡವಾದರೂ ಒಂದಾದರೂ ಕಮಲದ ಪುಷ್ಪವನ್ನು ತಂದು ತಾಯಿಯ ಪಾದದಲ್ಲಿರ್ತಕ್ಕಂಥದ್ದು ಇವತ್ತಿನ ವಿಶೇಷ. ಹಾಗಾಗಿ ಕಮಲವಾಸಿನ್ಯ ಇನ್ನವಹ ಕಮಲ ಪುಷ್ಪ ವಿಶೇಷವಾಗಿರ್ತಕ್ಕಂಥದ್ದನ್ನು ತಂದು ದೇವಿ ಹತ್ತಿರಿಟ್ಟು ಆರಾಧನೆ ಮಾಡೋದ್ರಿಂದ ಪ್ರತಿಯೊಬ್ಬರ ವಾಸ್ತುಗೃಹವು ಸಹಿತ ಸಿರಿ ಸಂಪತ್ತುಗಳಿಂದ ತುಂಬಿರುತ್ತೆ ಎಂಬತಕ್ಕಂಥ ಒಂದು ಮಹಾನ್ ನಂಬಿಕೆ, ದೊಡ್ಡ ನಂಬಿಕೆ. ಅದೇ ಪ್ರಕಾರ ನಡೀತಾ ಇರೋದು ಸಹಿತ. ಲಕ್ಷ್ಮೀ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ. ಸಿದ್ಧಿಯನ್ನು ಪಡಿಲಿಕ್ಕಾಗಿ ನಾವು ಏನೆಲ್ಲ ಮಾಡಿದ್ರೂ ಶಾಸ್ತ್ರ ನಿಯಮಗಳನ್ನು ತಪ್ಪಬಾರ್ದಲ್ವಾ? ಆಗಮಶಾಸ್ತ್ರ ಪ್ರಕಾರ ಹಿರಿಯರು, ಪಂಡಿತರು, ಗುರುಗಳು, ಮಹರ್ಷಿಗಳು ಏನೆಲ್ಲ ತಿಳಿಸಿದ್ದಾರೋ ಅದರಂತೆ ಮಾಡಬೇಕಾಗಿರ್ತಕ್ಕಂಥದ್ದೇ ಧರ್ಮ. ಇದನ್ನು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ಅಲಂಕಾರದ ಒಡವೆಗಳು ಸಾಕಷ್ಟು ಬಂದಿದೆ. ಒಂದು ಕನಿಷ್ಠ ಪಕ್ಷ ಒಂದು ಚಿಕ್ಕದಾದಂತಹದ್ದೊಂದು ಬಂಗಾರ ತಾಯಿ ಮೇಲಿಟ್ಟು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಥವಾ ದೇವರು ನಮಗೇನು ಶಕ್ತಿ ಕೊಟ್ಟಿದ್ದಾನೋ ಅದರಲ್ಲಿ ಮಾಡಬೇಕು. ಇವತ್ತು ಬಂಗಾರಕ್ಕಿನ್ನ ಗಿಳಿ ಒಡವೆಗಳು ಅದೇ ಜಾಸ್ತಿ ಬಂದ್ಬಿಟ್ಟಿರತ್ತೆ. ಅಬ್ಬಾ ಎಷ್ಟು ಸುಂದರವಾಗಿದೆಯಪ್ಪ, ಎಷ್ಟು ಆನಂದವಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಪ್ಪ ಅನ್ನೋ ಮಾತು ಅವರ ಕಿವಿಗೆ ಆನಂದಿಸಬೇಕೇ ವಿನಃ ಭಗವತಿಯನ್ನು ತೃಪ್ತಿಪಡಿಸೋಕ್ಕಾಗಲ್ಲ. ಭಗವತಿ ಯಥಾರ್ಥವಾಗಿ
ನೀವು ಹೇಗೆಲ್ಲ ಅಲಂಕಾರ ಮಾಡಿದ್ರೂ ಅವಳು ತೃಪ್ತಳಾಗ್ತಾಳೆ. ಶುಕ್ರವಾರದ ಅನುಷ್ಠಾನ ಮಾಡಿದ್ಮೇಲೆ ಶುಕ್ರವಾರ ಸಂಜಾ ಕಾಲದಲ್ಲಿ ಕದಲಿಸಲ್ಲ. ಅದಕ್ಕಾಗಿ ನಾಳೆ ಶನಿವಾರ ಶ್ರೀನಿವಾಸನ ಮಹಾವಿಷ್ಣುವನ್ನ ಆರಾಧನೆ ಮಾಡಿ ಅವರವರ ಮನೆ ದೇವರ ಪ್ರಾರ್ಥನೆ ಆದ ಅನಂತರ ಪುನಃ ಪೂಜೆ ಮಾಡ್ತಕ್ಕಂಥದ್ದು, ದೇವರಿಗೆ ನೈವೇದ್ಯ ಕೊಟ್ಟು ಅನಂತರ ಕದಲಿಸೋದು ಪದ್ಧತಿ. ಮನೆಯ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಸಂಬಂಧಿಕರು ಯಾರೊಬ್ಬರನ್ನಾದರೂ ಸಹಿತ ಮನೆಗೆ ಕರೆಸ್ತಕ್ಕಂಥದ್ದು, ಕರೆಸಿ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ಇನ್ನೂ ಅಷ್ಟು ಕಡೆಗಳಲ್ಲಿ ಒಂದು ಶಾಸ್ತ್ರಬದ್ಧವಾದಂಥ ಅನುಷ್ಠಾನ ಇದೆ. ಬರ್ತಕ್ಕಂತಹ ಸುಮಂಗಲೆಯರಿಗೆ ಪಾದ, ಹಸ್ತ ಮತ್ತು ಗಲ್ಲಗಳು ಇದಕ್ಕೆ ಅರಿಶಿನ ಹಚ್ಚುವಂಥದ್ದು. ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎರಡೂ ಕೈಗಳನ್ನು ಸ್ಪರ್ಶಿಸಿ ಎರಡೂ ಪಾದಗಳಿಗೆ, ಎರಡೂ ಹಸ್ತಗಳಿಗೆ, ಎರಡೂ ಗಲ್ಲಗಳಿಗೂ ಅರಿಶಿನವನ್ನು ಹಚ್ಚಿ ಮಂಗಳ ದ್ರವ್ಯ ಅಂದರೆ ಕುಂಕುಮವನ್ನು ಮತ್ತು ಗಂಗಚಂದ್ರವನ್ನು, ವಿಶೇಷವಾಗಿ ಕಪ್ಪು ಕಣ್ಣಿಗೆ ಹಚ್ಚುವಂಥ ಕಪ್ಪು ಕಾಡಿಗೆ ಅದನ್ನು ಸಹಿತ ಕೊಡುವಂಥ ಪದ್ಧತಿ ಇದೆ. ಇನ್ನು ಮನೆಯಲ್ಲಿ ದೇವರು ಏನು ಕೊಟ್ಟಿರ್ತಾನೋ ಕೊಟ್ಟಿರ್ತಕ್ಕಂತಹ ಫಲಪುಷ್ಪಗಳು ಏನು ಫಲ ಇದೆಯೋ ಅಥವಾ ಪುಷ್ಪ ಇದೆಯೋ ಅಥವಾ ಪೂರ್ಣ ಫಲ ಇದೆಯೋ ಇಂಥದ್ದನ್ನು ಸುಮಂಗಲಿಯರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು. ಹಾಗಾಗಿ ಆಷಾಢದ ಮೊದಲನೇ ಶುಕ್ರವಾರ, ವಿಶೇಷವಾಗಿರ್ತಕ್ಕಂಥ ಈ ಶುಭ ಶುಕ್ರವಾರ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸನ್ನು ಉಂಟು ಮಾಡಲಿ. ಭಗವತಿಯ ಅನುಗ್ರಹ ಸದಾಕಾಲ ನಿಮಗೆ ಚೆನ್ನಾಗಿರಲಿ. ಹಾಗೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ.